ಪುದಿಯ ಉಡುಗೊರೆಗಳ ಉತ್ಸವ 3ನೇ ವಾರ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ. ನಿಮ್ಮ ಅದೃಷ್ಟ ನಿಮ್ ಕೈಯಲ್ಲೇ ಇದೆ. ಶೌರ್ಯ ಇನ್ನು ಮುಂದೆ ಈ ಮನೆಯಲ್ಲಿ ನಮ್ ಜೊತೆಲಿ ನಮ್ಮನೆಯವರಾಗೆ ಇರ್ತಾರೆ. ಈ ಮನೆಯಲ್ಲಿ ಎಲ್ರು ನನಗೆಷ್ಟು ಗೌರವ ಕೊಡ್ತೀರೋ ಅಷ್ಟೇ ಗೌರವ ಶೌರ್ಯಂಗೂ ಕೊಡ್ಬೇಕು. ಯಾವ ಕಾರಣಕ್ಕೂ ಯಾರು ಶೌರ್ಯಂಗೆ ಬೇಜಾರು ಮಾಡಬಾರ್ದು. ಇನ್ಮೇಲಿಂದ ನನ್ನ ಆಫೀಸ್ ಕೆಲಸ, ನನ್ನ ಎಲ್ಲ ಲೀಗಲ್ ಕೆಲಸಗಳು ಶೌರ್ಯನೇ ನೋಡ್ಕೊಳ್ತಾರೆ. ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲ ಪೇಪರ್ಸು ರೆಡಿ ಮಾಡಿಸಿದ್ದಾರೆ. ನನ್ನ ಸೈನು ಶೌರ್ಯನ್ ಸೈನು ಪೇಪರ್ಸ್ ಮೇಲೆ ಬಿದ್ದರೆ ಮರುಕ್ಷಣದಿಂದ ನನ್ನ ಆಫೀಸು, ನನ್ನ ಪ್ಲಾನ್ಸ್, ಪ್ರಾಜೆಕ್ಟ್ ಪ್ರತಿಯೊಂದರ ಮೇಲೂ ಶೌರ್ಯಂಗೆ ಹಕ್ಕಿರುತ್ತೆ. ಇನ್ಮೇಲಿಂದ ಶೌರ್ಯನೇ ನನ್ನ ಪ್ರತಿನಿಧಿ, ಅಂದರೆ ರೆಪ್ರೆಸೆಂಟೇಟಿವ್. ತಪ್ಪು ತಿಳ್ಕೊಬೇಡ ತ್ರಿಶಾಲ. ಇಲ್ಲಿವರೆಗೂ ಎಲ್ಲ ಜವಾಬ್ದಾರಿನೂ ಸಮುದ್ರನೇ ನೋಡ್ಕೋತಾ ಇದ್ದ. ಇತ್ತೀಚೆಗೆ ಸಮುದ್ರನ ಜೊತೆ ವಿಕ್ಕಿನೂ ಕೈ ಜೋಡಿಸಿದ್ದ. ಹೀಗಿರುವಾಗ ಈಗ ಎಲ್ಲ ಶೌರ್ಯನೇ ನೋಡ್ಕೋತಾನೆ ಅಂದರೆ ಅರ್ಥ ಏನು? ಸಮುದ್ರನ ಗಮನ ಬೇರೆ ಕಡೆ ಇದೆ. ಅವನು ಫಿಸಿಕಲ್ ಆಗಿ ಆಫೀಸಲ್ಲಿರ್ತಾನೆ ಹೊರತು ಅವನ ಮನಸ್ಸು ಮಾತ್ರ ಬೇರೆ ಎಲ್ಲೋ ಹರಿತಾ ಇದೆ. ನದಿ ಹರಿದ್ರೆ ಒಳ್ಳೇದು, ಅದೇ ಸಮುದ್ರನೇ ಹರಿದ್ರೆ ಅನಾಹುತ ಆಗುತ್ತೆ. ಅದಕ್ಕೆ ನನ್ನ ಮಗಂಗೆ ರೆಸ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೇನೋ ಸಮುದ್ರ ಬೇರೆ ಯಾವುದೋ ವಿಷಯದಲ್ಲಿ ಆಫೀಸ್ ಕೆಲಸದ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೇ. ಗಾಂಧಾರಿ ಆಗಬೇಡಿ. ಗಾಂಧಾರಿ ಮುದ್ದಿಂದ ಕುರುಡು ಪ್ರೀತಿಯಿಂದ ಕೌರವರು ಮಣ್ಣು ಮುಕ್ಕಿದ್ರು. ಆರ್ಗ್ಯಾನಿಕ್ ಪ್ಲಾಂಟ್ ಪ್ರಾಜೆಕ್ಟ್ ಮಾಡ್ತೀನಿ ಇಂದ 6 ತಿಂಗಳಾಯ್ತು ದುಡ್ಡು ಕೊಟ್ಟು, ಪ್ರಾಫಿಟ್ ಇಲ್ಲ. ಆ ನೇತ್ರಾವತಿ ಜೊತೆ ಸೇರ್ಕೊಂಡು ಆ ಪ್ರಾಜೆಕ್ಟ್ನ ಲಾಸ್ಗೆ ತಂದಿದ್ದಾನೆ. ಅದು ಬಿಡಿ, ಬ್ಯಾಲೆನ್ಸ್ ಶೀಟ್ ನೋಡಿದಾನ ಕೇಳಿ. ಹೋದ ತಿಂಗಳು ನಮ್ಮ ಕಂಪನಿ ಸೇಲ್ಸ್ ಎಷ್ಟು ಅಂತ ಅವನಲ್ಲಿ ಕೇಳಿ. ಯಾವುದಕ್ಕೂ ಅವನ ಹತ್ರ ಉತ್ತರ ಇಲ್ಲ. ಕರೆದು ಮುಂದೆ ನಿಂತು ಕೇಳಿದ್ರೆ ತಬ್ಬಿಬ್ಬಾಗಿ ತಲೆ ತಗ್ಗಿಸ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ತಾನೆ. ಗುರಿ ಕಡೆ ನಡೆಯುವಾಗ ದಾರಿಲಿ ಮುಳ್ಳು ಅಡ್ಡ ಬರುತ್ತೆ. ಮುಳ್ಳನ್ನ ಸರಿಸ್ಬೇಕು, ಇಲ್ಲ ಅಂದ್ರೆ ದಾಟ್ಕೊಂಡು ಹೋಗಬೇಕು. ಮುಳ್ಳಿದೆ ಅಂತ ದಾರಿನ ಬದಲಾಯಿಸ್ಕೊಳಕ್ ಹೋಗಬಾರ್ದು. ಕಷ್ಟಪಟ್ಟು ಈ ಸಾಮ್ರಾಜ್ಯನ ನಾನು ಕಟ್ಟಿದ್ದೀನಿ. ಯಾವನಿಗೋಸ್ಕರನೋ ಅದನ್ನ ಹಾಳು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಶೌರ್ಯ ಈ ಕೆಲಸಕ್ಕೆ ಒಳ್ಳೆ ವ್ಯಕ್ತಿ ಅಂತ ನನಗನ್ನಿಸ್ತು. ಶೌರ್ಯ, ತಗೊಳ್ಳಿ, ಪೇಪರ್ಸಿಗೆ ಸೈನ್ ಮಾಡಿ. ನಾವುಗಳೆಲ್ಲ ಬೇಕು ಅಂದ್ರು ಬೇಡ ಅಂದ್ರು ನೀನು ಅನ್ಕೊಂಡ ಹಾಗೆ ಆಗೋದು. ಆದರೆ ನೀನು ಹೇಳಿದ್ದಕ್ಕೆಲ್ಲ ತಲೆ ಮೇಲೆ ಹೊತ್ಕೊಂಡು ಅವನು ಇಲ್ಲಿವರೆಗೂ ನಡೆದ್ನಲ್ಲ, ಅವನ ಅಭಿಪ್ರಾಯನೂ ಒಮ್ಮೆ ಕೇಳು. ಎರಡು ಮೂರು ದಿನ ಅಣ್ಣ ತಮ್ಮ ಇಬ್ರು ಪಿಕ್ನಿಕ್ ಅಂತ ಹೋಗಿದ್ರಲ್ಲ, ನಾನು ಕೇಳ್ಬಿಟ್ಟೆ ಹೋಗಿದ್ರ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನಾನು ಹೇಳಿದ್ರೆ ನೆಪಗಳು ಹೇಳಿಕೊಂಡು ಇಬ್ರು ನಾಪತ್ತೆ ಆಗಿದ್ರು.
ಇವರಿಬ್ಬರನ್ನ ನಂಬ್ಕೊಂಡ್ರೆ ನಾನು ಮುಳುಗೋಗ್ಬಿಡ್ತೀನಿ ಅಷ್ಟೇ. ಚಳಿ ಇದ್ದಾಗ ಕಣ್ಣೆದ್ರು ಬೆಂಕಿ ಇದ್ರೆ ಚಂದ, ಅದೇ ಬೆಂಕಿ ನಮ್ಮ ಬುಡಕ್ ಬಿದ್ರೆ ಭಸ್ಮ ಆಗೋಗ್ತೀನಿ. ನನಗೆ ತುಂಬಾ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಮ್ಮ, ನೀನು ಯಾಕೋ ರಿಸ್ಕ್ ತಗೋತಾ ಇದೆಯಾ ಅಂತ ಅನಿಸ್ತಾ ಇದೆ. ನನಗೇನಿಲ್ಲ ಅಮ್ಮ, ನನಗೆ ಯಾವ ದುರಾಸೆನೂ ಇಲ್ಲ. ಆದರೆ ಅಪ್ಪ ಹೋದ್ಮೇಲೆ ನೋಡ್ಕೊಂಡಿದ್ದೆಲ್ಲ ನೀನೆ. ಒಂದ್ಸಲ ಯೋಚನೆ ಮಾಡಮ್ಮ. ನಾಳೆ ಅನ್ನೋದು ಭಯವಾದ್ರೆ ಬದುಕಿನ ಪ್ರತಿ ಕ್ಷಣ ಕೂಡ ಭಯನೇ. ನಾಳೆ ಕಷ್ಟ ಇದೆ ಅಂತ ಗೊತ್ತಾದ್ಮೇಲೆ ಇವತ್ತು ಖುಷಿಯಾಗಿರ್ಬೇಕು. ಯಾಕಂದ್ರೆ ಇವತ್ತು ಸಾಯ್ದೆ ನಾಳೆನ ನೋಡೋದಕ್ಕೆ ಬದುಕಿರ್ತೀವಿ ಅಂತ. ಏನಂತೀರ ಸಮುದ್ರ ಅವರೇ? ಆಗೋದಾಗ್ಲಿ, ಸೈನ್ ಮಾಡಿ. ಗೋ ವಿತ್ ದ ಫ್ಲೋ ಅಂತ ಒಂದು ಗಾದೆ ಇದೆಲ್ಲ, ಕೆಲವೊಮ್ಮೆ ಅದ್ರ ಹಾಗೆ ಬದುಕೋದೇ ಸೂಕ್ತ. ನನ್ನೊಳಗೆ ದೇವರಿದ್ದಾನೆ ಅನ್ನೋ ಸುಪೀರಿಯಾರಿಟಿಯಿಂದ ನಾನು ಪಾಪಿ ಅನ್ನೋ ಇನ್ಫೀರಿಯಾರಿಟಿ ಒಳಗೆ ಬರೋದನ್ನ ಆತ್ಮವಿಮರ್ಶೆ ಅಂತಾರೆ. ಸಮುದ್ರ, ಡೋಂಟ್ ವರಿ, ನಾನು ಬಂದಿದ್ದೀನಿ, ಎಲ್ಲ ಸರಿ ಮಾಡಿಬಿಟ್ಟೆ ಹೋಗ್ತೀನಿ. ಸಮುದ್ರ, ಚಕ್ರವರ್ತಿ ಇನ್ಮೇಲಿಂದ ನಿನ್ನ ರೂಮಲ್ಲಿರ್ತಾರೆ. ನಿನ್ನ ರೂಮ್ನ ಖಾಲಿ ಮಾಡಿಕೊಟ್ಟು ಕೆಳಗಡೆ ರೂಮ್ಗೆ ನೀನು ಶಿಫ್ಟ್ ಆಗು. ಇನ್ಮೇಲಿಂದ ಚಕ್ರವರ್ತಿ ಮೇಲಿರ್ತಾರೆ, ನೀನು ಕೆಳಗಿರ್ತೀಯ. ಯಾಕೆ ಬೈದೆ ಅವ್ರನ್ನ? ನೀನು ಹಾಗೆಲ್ಲ ಬೈಯಳಲ್ವಲ್ಲ? ಸಮುದ್ರ ಸರ್ ಏನೋ ನನ್ನನ್ನು ಕಾಪಾಡಿದ್ರು ಅಮ್ಮ. ಆದರೆ ನನಗೆ ನಿಂದು ಮತ್ತೆ ಅಕ್ಕಂದೆ ತುಂಬ ಚಿಂತೆ ಆಗಿತ್ತು. ಆ ದಾನಪ್ಪ ಏನೆಲ್ಲ ಕಾಟ ಕಷ್ಟ ಕೊಡ್ತಾನೆ ಅಂತ. ಅದಕ್ಕೆ ನಾನು ಸಮುದ್ರ ಸರ್ಗೆ ಬೈದೆ ಅಮ್ಮ. ನಿಂದು ತಪ್ಪಿದೆ ಅಮ್ಮ. ನರ್ಮದನ ವಿಷಯಕ್ಕೆ ಆ ದಾನಪ್ಪ ಎದುರಿಸ್ತಾ ಅಂತ ಮದುವೆಗೆ ಒಪ್ಕೊಂಡ್ಬಿಡದ? ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ತ್ಯಾಗದಿಂದ ನಿನ್ನ ಜೀವನ ಹಾಳಾದ್ರೆ ನಾನು ನರ್ಮದ ಸುಖವಾಗಿರ್ತೀವೇನೆ. ಸಾರಿ ಅಮ್ಮ. ಹೋಗ್ಲಿ ಬಿಡು. ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ. ಅಮ್ಮ, ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗರ ಆಗ್ತಿದೆ. ನೀನೇನು ಅಂದ್ಕೋತೀಯ ಅಂತ ನನಗೆ ಭಯ ಆಗ್ತಿದೆ ಅಮ್ಮ. ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಸ್ನೇಹಿತರ ಥರ ನೋಡ್ಕೋಬೇಕು. ನೀನೇನು ಮುಜುಗರ ಪಟ್ಕೋಬೇಡ. ಹೇಳು ಏನು ಅಂತ. ನಾನು ಒಂದು ತಪ್ಪು ಮಾಡಿದ್ದೀನಿ ಕಣೆ. ಇನ್ಮೇಲೆ ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಅಮ್ಮ, ನೀನ್ ತಪ್ಪು ಮಾಡಿದ್ಯಾ? ಮಲ್ಲಿಕಾರ್ಜುನ ಪ್ರಸಾದ್ ಧರ್ಮಪತ್ನಿ ಚಿರಂಜೀವಿ ಸೌಭಾಗ್ಯವತಿ ಅರಿಶಿನ ಕುಂಕುಮ ಶೋಭಿತೆ ಭಾಗೀರಥಿಯವರು ತಪ್ಪು ಮಾಡ್ತಾರಾ? ಏನು ಗೊತ್ತಾ ಮಗಳೇ, ನಿಮ್ಮಪ್ಪ ಬೇರೆ ಇಲ್ಲ. ನರ್ಮದನ ಸ್ಥಿತಿ ನೋಡಿದ್ರೆ ಈ ರೀತಿ ಇದೆ. ದಿನಾ ಆ ಯೋಚನೆಲೆ ಕಣ್ಣೀರಾಕದೇ ಆಗೋಯ್ತು. ಒಂದಿನೂ ನಿನ್ನ ಕಷ್ಟಕ್ಕೆ ಹೆಗ್ಲು ಕೊಡಲಿಲ್ಲ. ನಿನ್ನ ಆಸೆ ಏನು ಅಂತಲೂ ಕೇಳಲಿಲ್ಲ. ಈ ತಪ್ಪಲ್ವಾ? ಅಮ್ಮ, ನೀ ನಂಗೆ ಇಷ್ಟವಾಗಿರೋ ತಿಂಡಿ ಊಟ ಎಲ್ಲ ಮಾಡ್ಕೊಟ್ಟಿದ್ಯಲ್ವಾ, ಮತ್ತಿನ್ನೇನು? ಅದಲ್ಲ, ಜೀವನದ ಕಷ್ಟ ನಷ್ಟ ಕನಸು ಗುರಿ ಅದ್ರ ಬಗ್ಗೆ ಅಮ್ಮ. ಅಮ್ಮ, ಮಂಜುನಾಥ್ ಸ್ವಾಮಿ ಇದ್ದಾನೆ, ಅವನೇ ಎಲ್ಲ ನೋಡ್ಕೋತಾನೆ. ನೀನ್ ಚಿಂತೆ ಮಾಡಬೇಡ. ಕೆಲವೊಂದನ್ನ ನಾನು ಸರಿ ಮಾಡ್ಕೋತೀನಿ ಕಣೆ. ಅದೇನೋ ಹೇಳ್ತೀನಿ ಅಂದಲ್ಲ,
ಅದನ್ನು ಹೇಳು. ನಾನು ನಿಮ್ಮನ್ನ ಮದುವೆ ಆಗ್ತೇನ್ರಿ. ಐ ಲವ್ ಯು. ನಾನ್ ನಿಮಗೆ ತಾಳಿ ಕಟ್ತೀನಿ. ವಿಲ್ ಯು ಮ್ಯಾರಿ ಮೀ? ಅಮ್ಮ, ಸಮುದ್ರ ಸರು ನಂಗೊಂದು ವಿಷಯ ಹೇಳಿದ್ರು. ಅದಕ್ಕೆ ನಾನೀಗ ನಿರ್ಧಾರ ತಗೋಬೇಕು. ನಿನ್ನ ಅಭಿಪ್ರಾಯ ಹೇಳು ಅಮ್ಮ. ಏನು ವಿಷಯ? ಏನು ನಿರ್ಧಾರ ತಗೋಬೇಕು? ಇದು ತುಂಬ ಸೂಕ್ಷ್ಮವಾದ ವಿಷಯ, ಜೀವನದ ಪ್ರಶ್ನೆ. ಅದೇನಂತ ವಿಷಯ ಹೇಳಮ್ಮ, ಗಾಬರಿ ಪಡಿಸ್ಬೇಡ. ಅಮ್ಮ, ಅದು ಏನು ವಿಷಯಮ್ಮ? ಯಾಕೆ ಸುಮ್ಮನಾದೆ? ಹೇಳಮ್ಮ. ಅದು ಅಮ್ಮ, ಭಾಕ ಅಮ್ಮ, ನಾನು ಹೇಳಬೇಕಂತ ಇದ್ದಿದ್ದು ಅಕ್ಕನ ವಿಷಯನೇ ಅಮ್ಮ. ಅಕ್ಕ ಈಗ ತುಂಬ ಸುಧಾರಿಸ್ಕೊಂಡಿದ್ದಾಳೆ ಅಮ್ಮ. ಅವಳಿವಾಗ ಸನ್ನೆ ಎಲ್ಲ ಮಾಡ್ತಾಳೆ. ಸಮುದ್ರ ಸರು ಅಷ್ಟೇ ನನಗೆ ಅಕ್ಕನ ವಿಷಯನೇ ಹೇಳಿದ್ದು ಅಮ್ಮ. ಅಕ್ಕ ಮೊದಲು ಹುಟ್ಟಿದ್ದಲ್ವಾ, ಅವಳು ಫಸ್ಟು ಚೆನ್ನಾಗಿರ್ಬೇಕು ಅಮ್ಮ, ಆಮೇಲೆ ನಾನು. ಅಮ್ಮ, ನೀನು ಕೇಳಿದೆ ಅಲ್ವಾ, ನಾನು ಇಷ್ಟ ಕಷ್ಟ ನೀನು ಯಾವತ್ತೂ ಕೇಳಿಲ್ಲ ಅಂತ. ಅದ್ರ ಬಗ್ಗೆ ನೀನು ಚಿಂತೆನೆ ಮಾಡಬೇಡ ಅಮ್ಮ. ಮೊದಲು ಅಕ್ಕ ಸರಿ ಹೋಗಬೇಕು, ಆವಾಗ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಲ್ವಾ ಅಕ್ಕ? ಶರಣಾಗತಿನ ತಪ್ಪು ಕಾಣಿಕೆ ಕೊಟ್ಟು ಹೋಗೋದಕ್ಕೆ ಬಂದ್ಯಾ? ಶರಣಾಗತಿನೂ ಇಲ್ಲ, ಮಣ್ಣೂ ಇಲ್ಲ. ದೇವರು ಈ ಗುಲಾಮಗಿರಿಯಿಂದ ಯಾವತ್ತು ಬಚಾವ್ ಮಾಡ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಾಣಿಕೆ ಏನಿದ್ರೂ ಭಗವಂತನಿಗೆ, ಭೂತಗಳಿಗಲ್ಲ. ಇದೇ ದುರಹಂಕಾರ ನನಗಿಷ್ಟ ಆಗೋದಿಲ್ಲ. ಈ ನಿಮ್ಗಳ ದುರಹಂಕಾರನ ಇಳಿಸೋದಕ್ಕೆ ಅಂತಾನೆ ಶೌರ್ಯನ ನಾನು ಮನೆಗೆ ಕರೆಸ್ಕೊಂಡಿದ್ದೀನಿ. ಚುಚ್ಚಿದ್ದು ಮಾತ್ರ ಗೊತ್ತಾಗುತ್ತೆ, ಬಾಣ ಎಲ್ಲಿಂದ ಬಂತು ಅಂತ ನಿಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅಸಲಿ ಆಟ ಈಗ ಶುರುವಾಗತ್ತೆ. ಕೆಳಗಿಳಿಸ್ಬಿಟ್ಟಿಯಲ್ಲ ಸಮುದ್ರಣ್ಣ. ಚಿಕ್ಕ ವಯಸ್ಸಿನಿಂದ ಅವನ ಜೀವನದಲ್ಲಿ ಮೋಸದ ಆಟ ಆಡ್ತಾನೆ ಬಂದಿದ್ಯಾ. ಅವನು 2 ಜನ್ಮಕ್ಕೆ ಆಗುವಷ್ಟು ದ್ರೋಹ ಮಾಡಿದ್ಯಾ. ಇನ್ನೂ ನಿನಗೆ ತೃಪ್ತಿನೇ ಇಲ್ವಾ? ನಾನು ಮನುಷ್ಯಳೇ ಅಲ್ಲ ಅಂತ ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ. ತೃಪ್ತಿ ಅನ್ನೋದು ಸಿಗೋದು ಮನುಷ್ಯರಿಗೆ ಮಾತ್ರ. ನಿನ್ನ ಪ್ರಕಾರ ನಾನು ಮನುಷ್ಯಳೇ ಅಲ್ವಲ್ಲ. ಗರುಡ ವಿಷ್ಣುವಿನ ವಾಹನ. ವಿಷ್ಣು ಮಲಗೋದು ಸರ್ಪದ ಮೇಲೆ. ಗರುಡ ಸರ್ಪನ ಕುಕ್ಕುತ್ತೆ ಅಂದಮೇಲೆ ಅದರ ಅರ್ಥ ಏನು ಹೇಳು? ಅವರವರ ಜೀವನದ ರೀತಿ ಅವರವರಿಗೆ ಸರಿ. ತ್ರಿಶಾಲ, ನಾನು ನಿನ್ನ ಸಮರ್ಥನೆ ಕೇಳೋದಕ್ಕೆ ಬಂದಿಲ್ಲ. ಈ ಮನೆಯಲ್ಲಿ ಅವತ್ತಿಂದ ಇವತ್ತಿನವರೆಗೂ ಬೇಡವಾಗಿದ್ದನ್ನೇ ಮಾಡ್ತಾ ಬಂದಿದ್ಯಾ. ಯಾಕೆ ನಮಗೆ ಈ ರೀತಿ ಕಾಟ ಕೊಡ್ತಾ ಇದ್ದೀಯಾ? ಸಮುದ್ರನ್ಗೆ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದೀಯಾ? ದೇವರು ಎಲ್ಲಾ ಕಡೆ ಇದ್ದಾನೆ ಅಂತೀವಿ, ಸರ್ವಾಂತರ್ಯಾಮಿ ಅಂತ ಕರಿತೀವಿ. ಈ ಮನೆನೂ ನಮ್ದೆ, ಇದರಲ್ಲಿರೋ ಬಚ್ಚಲ ಮನೆನೂ ನಮ್ದೆ. ಹಾಗಂತ ಬಚ್ಚಲ ಮನೇಲಿ ಕೂತ್ಕೊಂಡು ಊಟ ಮಾಡ್ತೀವ ಹೇಳು? ಅನ್ನ ಆರೋಗ್ಯ ಅಂತ ಎಚ್ಚರ ವಹಿಸೋದಿಲ್ವಾ? ಒಂದಂತೂ ಸತ್ಯ, ನೀನು ನಿನ್ನ ರಕ್ಷಣೆಗಾಗಿ ಬೇಲಿ ಹಾಕೋತಾ ಇಲ್ಲ, ಸಮುದ್ರನ ಸುತ್ತ ಬೇಲಿ ಹಾಕ್ತಾ ಇದೀಯ.
ಅವನನ್ನ ಒಂಟಿ ಮಾಡಿ ಅವರಪ್ಪ ಸತ್ತ ಗತಿನೇ ಅವನಿಗೂ ಬರಬೇಕು ಅಂತ ಮಾಡ್ತಾ ಇದೀಯಾ? ಬೇಡವೇ ಬೇಡ, ಅವನ್ನ ತುಳಿಬೇಡ, ಬಿಟ್ಟು ಬಿಡು ಅವನ್ನ. ಒಂದೇ ಮಾತು, ಇಂಥವ್ರನ್ನ ಚುಚ್ಚಿ ಸಾಯಿಸ್ಬಿಡು ಅಂತ ಹೇಳಿದ್ರೆ ಶೌರ್ಯ ನೋವೇ ಆಗದೆ ಇರೋ ಹಾಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅವನು ತುಂಬ ಕೆಟ್ಟ ಮನುಷ್ಯ. ಈ ನಟೋರಿಯಸ್ ಅಂತ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರ್ತವನು. ಏನಂದಿದ್ದೆ ಅವತ್ತು ನೀ ನನಗೆ? ನಿನ್ನ ಬಂಡವಾಳನ ಸಮುದ್ರನ ಹತ್ರ ಬಿಚ್ಚಿಡ್ತೀನಿ, ಸಮುದ್ರ ನಿನ್ನ ಪಟ್ಟದಿಂದ ಇಳಿಸಿ ನಿನ್ನನ್ನು ರಸ್ತೆಗೆ ತರ್ತಾನೆ ಅಂತ ಹೇಳಿದ್ದೆ ಅಲ್ವಾ? ನಿನಗೆ ಸಮುದ್ರ ಅಂದರೆ ಇಷ್ಟ, ಅದಕ್ಕೆ ಅವ್ನು ಕ್ಷೇಮವಾಗಿರಬೇಕು ಅಂದ್ಕೊಳ್ತೀಯ, ಅವ್ನು ಚೆನ್ನಾಗಿ ಬಾಳಬೇಕು ಅಂತ ನೀನು ಅಂದ್ಕೊಳ್ತೀಯ. ಆದರೆ ನಾನು ಕ್ಷೇಮವಾಗಿರಬೇಕು ಅಂತ ಕೋರ್ಕೊಳ್ಳೋರಿಲ್ಲ, ನಾನು ಚೆನ್ನಾಗಿ ಬಾಳಬೇಕು ಅಂತ ಅಂದ್ಕೊಳ್ಳೋರಿಲ್ಲ. ನಾನು ಕ್ಷೇಮವಾಗಿರಬೇಕು ಅಂತ ಅಂದ್ಕೊಂಡು ಈ ತೀರ್ಮಾನ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನೀನು ಚೆನ್ನಾಗೇ ಇರು ತಾಯಿ, ಚೆನ್ನಾಗೇ ಇರು. ನೀ ಬೇಕಾದ ತೀರ್ಮಾನ ತಗೋ, ಆದರೆ ನನ್ನ ಸಮುದ್ರದ ಜೀವನ ಮಾತ್ರ ನಾಶ ಮಾಡಬೇಡ. ಇದಿಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಆಳವಾಗಿ ವಿಚಾರ ಮಾಡಿದ್ರೆ ಈ ಮನೆಯಲ್ಲಿ ಸಮುದ್ರನೇ ಅನಾಥ, ಅವನ್ನ ಬಿಟ್ಟು ಬಿಡು. ನಾನು ಅಂದ್ಕೊಳ್ಳೋವರೆಗೂ ಶೌರ್ಯ ಇದೇ ಮನೆಯಲ್ಲಿ ನಿಮ್ಗಳ ಕಣ್ಣು ಮುಂದೆ ಓಡಾಡ್ತಿರ್ತಾನೆ. ನನಗೇನಾದರೂ ಅಪಾಯ ಆಗುತ್ತೆ ಅಂತ ನನಗೆ ಅನ್ಸಕ್ಕೆ ಶುರುವಾದರೆ ಸಾಕು, ಅತ್ತೆ ಮಗ ಸಂಬಂಧಗಳು ಭಾವನೆಗಳು ಎಲ್ಲವುದು ಸಮಾಧಿ ಆಗಿಬಿಡ್ತಾರೆ. ಹುಷಾರ್. ನನ್ನ ಮುದ್ದು ಬಂಗಾರ ಅಕ್ಕ, ನೀನು ದೇವ್ರಿದ್ದಂಗೆ. ನನ್ನ ಮನ್ಸಲ್ಲಿರೋ ವಿಷಯ ಇಲ್ಲ ನಿನ್ನ ಹತ್ರ ಮನ್ಸು ಬಿಚ್ಚಿ ಹೇಳ್ಕೊಬೋದು. ಯಾಕೆ ಗೊತ್ತಾ? ಅದನ್ನ ನೀನು ಯಾರಿಗೂ ಹೇಳಲ್ಲ, ಅದಕ್ಕೆ. ಆದರೆ ಅಕ್ಕ, ನಾನು ಹಿಂಗೊಂದು ವಿಷಯ ಹೇಳಬೇಕು. ನಂಗೆ ಯಾಕೋ ಮುಜುಗರ ಆಗ್ತದೆ ಕಣೆ. ಅಕ್ಕ, ನೀನಾಯ್ತು ಮಾಡಿದ್ದು? ನಂಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಅಯ್ಯೋ ಅಕ್ಕ, ನನಗೆ ಖುಷಿನ ತಡ್ಕೊಳಕ್ಕೆ ಆಗ್ತಿಲ್ಲ ಕಣೆ. ಬಂಗಾರ, ಅಯ್ಯೋ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪ, ನೀನ್ ಸರಿ ಹೋಗ್ತಿದ್ಯಾ ಅಕ್ಕ? ಅಕ್ಕ, ನಂಗೆ ನಿಜ ಅಕ್ಕ ನಂಬಕ್ಕೆ ಆಗ್ತಿಲ್ಲ. ನಿಂಗೆ ನೆನಪಿದೆ ಅನ್ಸುತ್ತೆ ಅಕ್ಕ, ನಾವು 7ನೇ ಕ್ಲಾಸಲ್ಲಿದ್ದಾಗ ನನ್ನ ಪಕ್ಕ ಇರೋರು ಯಾರಾದರೂ ಕ್ಲೀಟ್ಲೆ ಮಾಡಿದ್ರೆ, ನನ್ನ ಪೆನ್ಸಿಲು ರಬ್ಬರ್ ಎಲ್ಲ ಎತ್ಕೊಂಡ್ಬಿಟ್ರೆ ನನ್ನ ಮನೆಗೆ ಬಂದ ತಕ್ಷಣ ಅದು ನಿನಗೆ ಗೊತ್ತಾಗ್ತಿತ್ತು. ಅದು ಹೇಗೆ ಗೊತ್ತಾಗ್ತಿತ್ತು ಅಂತಾನೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ನೀನು ನನಗೆ ಕೇಳ್ತಿದ್ದೆ, ಯಾರು ಮಾಡಿದ್ದು ಹೇಳು ಅಂತ. ನನಗೆ ನಿನ್ನ ಹತ್ರ ಹೇಳೋದಕ್ಕೆ ಭಯ ಆಗ್ತಿತ್ತು. ಆಗ ನೀ ನನಗೆ ಈ ಥರ ಚಿಡ್ತಿದ್ದೆ, ನೆನಪಿದೆ ಅಲ್ವಾ ನಿಂಗೆ? ಅಯ್ಯೋ ಅಕ್ಕ, ನನಗೆ ತುಂಬ ಖುಷಿ ಆಗ್ತಿದೆ. ಎಸ್, ಇವಾಗ ನಾನು ನಿಂಗೆ ಒಂದು ವಿಷಯ ಹೇಳಬೇಕು. ಬಾಯಿಲಿ. ಏನು ಗೊತ್ತಾ ಅಕ್ಕ, ಸಮುದ್ರ ಸರು ನನ್ನನ್ನು ಇಲ್ಲಿಂದ ಬಚಾವ್ ಮಾಡಿ ಮೂಡ್ಗೆರೆ ಅನ್ನೋ ಊರಿಗೆ ಕರ್ಕೊಂಡು ಹೋಗಿದ್ರು.
ಅಲ್ಲಿ ನಾನ್ ನಿಮಗ್ ತಾಳಿ ಕಟ್ತೀನಿ. ಅವ್ರಿಗೆ ನಾನಂದ್ರೆ ಇಷ್ಟ ಅಂತೆ. ಐ ಲವ್ ಯು. ಐ ರಿಯಲಿ ಲವ್ ಯು. ಸಮುದ್ರ ಸರ್ ನನ್ನನ್ನ ಮದ್ವೆ ಮಾಡ್ಕೋತಾರಂತೆ. ವಿಲ್ ಯು ಮ್ಯಾರಿ ಮೀ? ನನ್ನ ಮಗಂಗೆ ರೆಸ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿನ್ ರೂಮ್ನ ಖಾಲಿ ಮಾಡಿಕೊಟ್ಟು ಕೆಳಗಡೆ ರೂಮ್ಗೆ ನೀನ್ ಶಿಫ್ಟ್ ಆಗು.